ದುಳನೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವವು ಶಿವನೆನೆಹಿನಲ್ಲಿ ದಿನಾಂಕ 13/1/2026 ಧರ್ಮಸಭೆ ಹಾಗೂ 14/1/2026 ಭವ್ಯ ರಥೋತ್ಸವ ನಡೆಯಲಿದ್ದು ಸರ್ವ ಭಕ್ತಾದಿಗಳು ಪಾಲ್ಗೊಳ್ಳಲು ಕೋರಲಾಗಿದೆ. 14, 13 ಮತ್ತು 14 ಜಾತ್ರಾ ಮಹೋತ್ಸವ ಶಿವನೆನೆಹಿನಲ್ಲಿ ಧರ್ಮಸಭೆ ಭವ್ಯ ರಥೋತ್ಸವ ದಿನಾಂಕ 13ರಂದು ಸಾಯಂಕಾಲ 8 ಗಂಟೆಗೆ ಧರ್ಮಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ನಿಡಮಾಮಿಡಿ ಸಂಸ್ಥಾನ ಮಠ ಬೆಂಗಳೂರು ಅವರ ಸಾನ್ನಿಧ್ಯದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಸ್ವನ್ನ ಅಧ್ಯಕ್ಷತೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್, ಕೇದಾರಲಿಂಗಯ್ಯ ಹಿರೇಮಠ್, ಅಮರನಾಥ್ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸದಸ್ಯರು, ದೇವೇಂದ್ರಪ್ಪ ಗೌಡ ಗೌಡಗೇರ ಹಾಗೂ ಜಯತೀರ್ಥ ಪಾಟೀಲ್ ವಿಶೇಷ ಸನ್ಮಾನಿತರು, ಅರುಣಕುಮಾರ್ ಎಂವೈ ಪಾಟೀಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕಲಬುರಗಿ, ಪ್ರವೀಣ್ ಪಾಟೀಲ್ ಹರವಾಳ್ ಅಧ್ಯಕ್ಷರು ಜೆಸ್ಕಾಂ ವಿದ್ಯುತ್ ಶಕ್ತಿ ಸರಬರಾಜು ನಿಮಿತ್ತ ಗುಲ್ಬರ್ಗ ಹಾಗೂ ಬಾಬು ಹೊನ್ನಾನಾಯಕ್ ಕಾಡಾ ಅಧ್ಯಕ್ಷರು. ಇವರಿಗೆ ವಿಶೇಷ ಸನ್ಮಾನ ಬಾಬುರಾವ್ ಯಡ್ರಾಮಿ ಹಾಗೂ ರಾಜ್ಕುಮಾರ್ ಉದ್ನೂರು ಇವರಿಗೆ ವಿಶೇಷ ಸನ್ಮಾನ. ದಿನಾಂಕ 14ರಂದು ರಥೋತ್ಸವ ಸಮಾರಂಭ. ಮತ್ತೆ ಸಾನ್ನಿಧ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು ನಿಡಮಾಮಿಡಿ ಸಂಸ್ಥಾನ ಮಠ ಗೂಳೂರು, ನೇತೃತ್ವವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ನೆಲೋಗಿ, ರಥೋತ್ಸವಕ್ಕೆ ಚಾಲನೆ ತಿಪ್ಪಣ್ಣಪ್ಪ ಕಮುಕನೂರ್, ಅಧ್ಯಕ್ಷತೆ ಎಂಐ ಪಾಟೀಲ್ ಶಾಸಕರು ಅಫ್ಜಲ್ಪುರ್, ಮುಖ್ಯ ಅತಿಥಿಗಳು ಅಲ್ಲಮಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಹಾಗೂ ಬಿಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಶಶಿಲ್ ನಮೋಶ್ರೀ ವಿಧಾನ ಪರಿಷತ್ ಸದಸ್ಯರು, ರಾಜು ಭೀಮಳ್ಳಿ ಶರಣು ಮೋದಿ ವೀರಶೈವ ಸಮಾಜ ಅಧ್ಯಕ್ಷರು, ಎಸ್ವೈ ಪಾಟೀಲ್ ಪ್ರಥಮ ದರ್ಜೆ ಗುತ್ತಿಗೆದಾರರು, ರಾಜು ಲೇಂಗ್ಟಿ ಮಾಜಿ ನೌಕರ ಸಂಘದ ಅಧ್ಯಕ್ಷರು, ಕಲ್ಯಾಣಿ ಹಸರುಗುಂಡಿಗೆ ಉದ್ದಿಮೆದಾರರು, ಗೌಸ್ ಬಾಬಾ ಚಂದ್ರಶೇಖರ್ ಬೆಣ್ಣೂರು. ಹೀಗೆ ಕಾರ್ಯಕ್ರಮ ನಡೀತಾ ಇದೆ. ಪತ್ರಿಕೆ ಮಾಧ್ಯಮದಲ್ಲಿ ವಿನಂತಿ ಅಂದರೆ ಇಂಥ ಸಣ್ಣ ಮಠಗಳನ್ನು ಪ್ರಚಾರದಲ್ಲಿ ಬರಬೇಕು, ಸಣ್ಣ ಊರುಗಳನ್ನು ಪ್ರಚಾರದಲ್ಲಿ ಬರಬೇಕು. ಇವು ಗೂಳೂರು ಅನ್ನೋದು ಊರೇ ಗುರುತಿಲ್ಲ, ಅಂಥ ಊರ ನಮ್ಮ ಜನ್ಮಸ್ಥಳ. ಆ ನಮ್ಮ ಜನ್ಮಸ್ಥಳದಲ್ಲಿ ಈ ಕಾರ್ಯಕ್ರಮ 14 ವರ್ಷ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಮಠ ಸಂಪೂರ್ಣ ಹೊಸದಾಗಿ ನಿರ್ಮಿಸಿದ್ದಾರೆ. ಸಾವಿರಾರು ಜನ ಭಕ್ತಾದಿಗಳಿಗೆ ಪ್ರಸಾದವನ್ನು ಮಾಡಿಸಲಿಕ್ಕೆ ಅವರು ಒಂದು ಭವ್ಯವಾದ ದಾಸೋಹ ಭವನವನ್ನು ಕಟ್ಟುವಂಥ ಸಂಕಲ್ಪವನ್ನು ಹೊಂದಿದ್ದಾರೆ. ಬಹುಶಃ ಶಿವನ ಮಠ ಸಿದ್ಧನ ಮನೆಯಾಗಿರ್ತಕ್ಕಂಥ ಪ್ರದೇಶವನ್ನು ಸಮೃದ್ಧಗೊಳಿಸಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಒಂದು ಮಾತು ಹೇಳಬೇಕು, ಎಲ್ಲ ಮಠಾಧೀಶರು ಹೀಗೆ ಜೀರ್ಣಾವಸ್ಥೆಯಲ್ಲಿರುವ ಮಠಗಳನ್ನು ಪುನಃ ಜೀರ್ಣೋದ್ಧಾರಗೈದು ಅತ್ಯುತ್ತಮವಾದಂಥ ಸುಸ್ಥಿತಿಗೆ ತಂದು ಭಕ್ತರ ಒಂದು ಉದ್ಧಾರ ಧರ್ಮ ಪ್ರಚಾರ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಿದರೆ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು. ಅಂಥ ಒಂದು ಪುಣ್ಯ ಕಾರ್ಯವನ್ನು ಪೂಜ್ಯ ಮಹಾಸ್ವಾಮಿಗಳು ಸುಲ್ಪಲ್ ಮಠಕ್ಕಾಗಲಿ, ಶ್ರೀಶೈಲಂ ಮಠಕ್ಕಾಗಲಿ, ಗೂಳೂರು ಮಠಕ್ಕಾಗಲಿ, ಸುಲ್ತಾನ್ಪುರ ಮಠವಾಗಲಿ ಇವೆಲ್ಲ ಅವರ ಕೈಯಿಂದ ಸಮೃದ್ಧವಾಗಿರ್ತಕ್ಕಂಥದ್ದು. ಅವರ ಪಾದ ಸ್ಪರ್ಶ ಮತ್ತು ಶುದ್ಧ ಅಮೃತ ಹಸ್ತದಿಂದ ನಮ್ಮ ನಾಡು ನುಡಿ ಪ್ರದೇಶ ಬೆಳವಣಿಗೆ ಆಗುತ್ತಿರುವುದು. ಇಂಥ ಒಂದು ಸಂದರ್ಭದಲ್ಲಿ ಭಾವುಕನಾಗಿ ನಮ್ಮ ಅವಶ್ಯಕತೆ ಅನಿವಾರ್ಯ ಇದ್ದಲ್ಲಿ ದೇವರು ಒಬ್ಬ ಅವತಾರಿ ಪುರುಷನನ್ನು ಕಳಿಸ್ತಾನಂತೆ, ಅವುಗಳನ್ನು ಸರಿಪಡಿಸಲಿಕ್ಕೆ. ಹಾಗೆ ಪೂಜ್ಯ ಮಹಾಸ್ವಾಮಿಗಳವರು ಒಂದು ರೀತಿಯಲ್ಲಿ ಈ ಭಾಗದ ಈ ಪ್ರದೇಶದ ಅವತಾರಿ ಪುರುಷರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಈ ಜಾತ್ರಾ ಮಹೋತ್ಸವದ ಸುದ್ದಿಯನ್ನು ಅದ್ಭುತವಾಗಿ ಪ್ರಕಟಿಸಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.